ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಪ್ರಿಯ ವೀಕ್ಷಕರೇ, ಈ ದಿವಸ ದೇವರ ವಾಕ್ಯದ ಸತ್ಯವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರ ಮಹಾಪರಿಶುದ್ಧವಾದ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಿರುವಂತಹ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಅಭ್ಯಾಸ ಮಾಡುವುದು ಮಾತ್ರ ಅಲ್ಲ, ನಿನಗೆ ನಾವು ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಪ್ರೀತಿಯುಳ್ಳ ಸ್ವಾಮಿ, ಈ ದಿವಸದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಈ ದಿವಸ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇನ್. ನಾವು ಕಳೆದ ಅನೇಕ ವಾರಗಳಿಂದ ಬರಬೇಕಾಗಿರತಕ್ಕಂಥ ದೇವರ ರಾಜ್ಯ ಅಥವಾ ಮುಂದೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಸ್ಥಾಪನೆ ಮಾಡತಕ್ಕಂಥ 1000 ವರ್ಷದ ಆಳ್ವಿಕೆ, ಇವುಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಒಂದು ವಿಷಯ ನಾನು ನಿಮಗೆ ಸ್ಪಷ್ಟೀಕರಿಸಿದ್ದೇನೆ. ಏನಂತ ಹೇಳಿದ್ರೆ, ಈ ಸತ್ಯಾಂಶಗಳದು ಕೇವಲ ಹೊಸ ಒಡಂಬಡಿಕೆಯಲ್ಲಿ ಮಾತ್ರವೇ ಅಲ್ಲ, ಅದು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ಇದರ ಕುರಿತಾಗಿ ಮುಂತಿಳಿಸಿದ್ದನ್ನು ನಾವು ಭಾಗವಾಗಿ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಈ ದಿವಸದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಚೆಫನ್ಯನ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಚೆಫನ್ಯನ ಗ್ರಂಥ 3ನೇ ಅಧ್ಯಾಯ 14ರಿಂದ 20ನೇ ವಚನದವರೆಗೆ. ಯೆಹೋವನ ಪ್ರಸನ್ನತೆ. ಚೀಯೋನ್ ನಗರಿಯೇ ಹರ್ಷ ಧ್ವನಿಗೈ, ಇಸ್ರಾಯೇಲೇ ಆರ್ಭಟಿಸು, ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಇನ್ನು ಕೇಡಿಗೆ ಅಂಜದಿರುವಿ. ಆ ದಿನದಲ್ಲಿ ಯೆರೂಸಲೇಮಿಗೆ, ಚೀಯೋನೇ ಭಯಪಡಬೇಡ, ನಿನ್ನ ಕೈಗಳು ಜೋಲು ಬೀಳದಿರಲಿ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು. ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದರಿಸಲ್ಪಟ್ಟವರನ್ನು ಕೂಡಿಸುವೆನು. ಅಂತೂ ಲೋಕದಲ್ಲೆಲ್ಲ ಅವಮಾನಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ಆ ಕಾಲದಲ್ಲಿ ನಿಮ್ಮನ್ನು ಕರತರುವೆನು, ಹೌದು, ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ ಎಂಬುದಾಗಿ. ದೇವರು ನಮಗೆ ಕೊಟ್ಟಂಥ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಈ ವಾಕ್ಯ ಭಾಗವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಕೂಡ ನಾವು ಓದಿಕೊಳ್ಳೋಣ ಮತ್ತು ನಾನು ಅದರ ವಿವರಣೆಯನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ದ ಬುಕ್ ಆಫ್ ಜೆಫನ್ಯಾ ಚಾಪ್ಟರ್ 3 verses 14 to 20. The book of Zephaniah chapter 3 verses 14 to verse 20. Joy in God's faithfulness. Sing, O daughter of Zion. Shout, O Israel. Be glad and rejoice with all your heart.
O daughter of Jerusalem, the Lord has taken away your judgments. He has cast out your enemy. The King of Israel, the Lord, is in your midst. You shall see disaster no more. In that day it shall be said to Jerusalem, do not fear. Zion, let not your hands be weak. The Lord your God in your midst, the mighty one will save. He will rejoice over you with gladness. He will quiet you with his love. He will rejoice over you with the singing. I will gather those who sorrow over the appointed assembly. Who are among you to whom its reproach is burden? Behold, at that time I will deal with all who afflict you. I will save the lame and gather those who were driven out. I will appoint them for praise and fame in every land where they were put to shame. At that time I will bring you back, even at the time I gather you. For I will give you fame and praise among all the peoples of the earth when I return your captives before your eyes, says the Lord. May God bless these words as we have read it. ನಾವು ಈ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡುವಾಗ 14ನೇ ವಚನದಿಂದ 20ನೇ ವಚನವರೆಗೆ, the passage that we have read just now, both in Kannada and in English. Now it talks about the messianic era of millennial blessings and restoration. ನಾವೀಗ ಓದಿದಂಥ ವಾಕ್ಯ ಭಾಗದಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಆತನು ಅರಸನಾಗಿ ಈ ಲೋಕಕ್ಕೆ ವೈಯಕ್ತಿಕವಾಗಿ ಆತನು ಇಳಿದು ಬಂದು ಆಳ್ವಿಕೆ ನಡೆಸುವಂಥ ಆ 1000 ವರ್ಷದ ಅವಧಿಯ ವಿವರಣೆಯನ್ನು ನಾವು ನೋಡ್ತಾ ಇದ್ದೇವೆ. ನಾವು ಈ ವಚನವನ್ನು ಗಮನಿಸುವಂಥ ವೇಳೆಯಲ್ಲಿ ನೋಡ್ರಿ, ಒಂದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ, ಈ 14ರಿಂದ 20ನೇ ವಚನದವರೆಗಿನ all these verses, the net result of these 1000 years reign, we see there is going to be a great joy. Joy in what? ಸಂತೋಷ ಯಾವುದಕ್ಕಾಗಿ? Joy in God's faithfulness. ದೇವರು ನಂಬಿಗಸ್ತನಾಗಿದ್ದಾನಲ್ಲ ಎಂಬುದಕ್ಕೋಸ್ಕರವಾಗಿ ಸಂತೋಷ ಪಡತಕ್ಕಂಥ ಒಂದು ವಿವರಣೆಯ ಭಾಗ ಇದಾಗಿದೆ. Now, the basis for the rejoicing, look at verse 14, 14ನೇ ವಚನವನ್ನು ಗಮನಿಸಿರಿ. Sing, O daughter of Zion. Shout, O Israel. Be glad and rejoice with all your heart, O daughter of Jerusalem. Now, in verse 14, now he talks about, Zephaniah talks about the basis for rejoicing. What is the basis for rejoicing? ಸಂತೋಷ ಪಡೋದಕ್ಕೆ ಇರತಕ್ಕಂಥ ಕಾರಣ ಏನು? What is that reason? The reason is that Israel's day of judgment is past. ದೇವರು ಇಸ್ರಾಯೇಲ್ಯರಿಗೆ ತೆಗೆದುಕೊಂಡು ಬಂದಂಥ ನ್ಯಾಯ ತೀರ್ಪಿನ ದಿನಗಳು ಕಳೆದು ಹೋಯಿತು. And her king is residing in her midst. ಈಗ ಅದರ ಅರಸನಾಗಿರುವಂಥವನು ತಾನಾಗಿ ಅವರ ಮಧ್ಯದಲ್ಲಿ ವಾಸಿಸುತ್ತಿದ್ದಾನೆ. The King of Israel, the Lord of Lords, the Lord Jesus Christ, He is living in our midst. His departure
Just prior to Nebuchadnezzar's destruction of the temple is very graphically depicted in Ezekiel chapter 8 to chapter 11. ಎಹೆಜ್ಕೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಯಾವ ರೀತಿಯಲ್ಲಿ ದೇವರು ತನ್ನ ಪ್ರಜೆಯಾದಂಥ ಇಸ್ರಾಯೇಲ್ಯರನ್ನು ಆತನು ತ್ಯಜಿಸಿ ಬಿಟ್ಟನು. ಆ ನೆಬೂಕದ್ನೆಚ್ಚರನ ಕಾಲವಾದ ನಂತರ ಇಸ್ರಾಯೇಲ್ಯರಿಗೆ ಯಾವ ರೀತಿಯಲ್ಲಿ ದೇವರ ತೀರ್ಪು ಅದು ಬರುವುದಕ್ಕೆ ಪ್ರಾರಂಭವಾಯಿತು ಎಂಬುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ಅಲ್ಲಿ ಗಮನಕ್ಕೆ ನಾವು ತೆಗೆದುಕೊಂಡು ಬರಬಹುದಾಗಿದೆ. That's what the book of Ezekiel is talking about. Ezekiel is graphically giving the picture before us. What is that? What Ezekiel is talking about? Now if you look into Ezekiel chapter 3 onwards, ಎಹೆಜ್ಕೇಲನ ಪ್ರವಾದನೆ ಗ್ರಂಥ, ನಾವು ಅದನ್ನು ಎಲ್ಲವನ್ನು ಓದುವುದಕ್ಕೆ ಆಗುವುದಿಲ್ಲ, ನಾನು ಅದನ್ನು ಓದುವುದಕ್ಕೆ ಹೋಗುವುದಿಲ್ಲ. ನಾವು ಬಿಗಿನಿಂಗ್ ಫ್ರಮ್ ಚಾಪ್ಟರ್ 8, 8ನೇ ಆ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೆ now we see how the judgment of God has come to Israel. ನಾವು 8ನೇ ಅಧ್ಯಾಯಕ್ಕೆ ನಾವು ನೋಡುವಂಥ ವೇಳೆಯಲ್ಲಿ now we see the admonitions, abominations in the temple. ದೇವರು ತನ್ನ ಜನರಿಗೋಸ್ಕರವಾಗಿ ಕೊಟ್ಟಂಥ ಆ ಒಂದು ದೇವಾಲಯದಲ್ಲಿ ಯಾವ ರೀತಿಯಲ್ಲಿ ಅಸಹ್ಯವಾದ ಸಂಗತಿಗಳು ನೆರವೇರಿತು, ದೇವರು ಯಾವ ರೀತಿಯಲ್ಲಿ ಅದರ ವಿರುದ್ಧವಾಗಿ ಕೋಪಗೊಂಡನು ಎಂಬುವಂಥದ್ದನ್ನು ನಾವು 8ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ಮತ್ತು ಮುಂದೆ 11ನೇ ಅಧ್ಯಾಯದವರೆಗೆ ನಾವು ನೋಡ್ತೇವೆ. Now when we come to the chapter 10, 10ನೇ ಅಧ್ಯಾಯಕ್ಕೆ ಬರುವಾಗ Ezekiel chapter 10, you know the heading itself says, the glory departs from the temple. ನೋಡ್ರಿ, ಅರಸನಾದಂಥ ಸೊಲೊಮೋನನು ದೇವರ ಸನ್ನಿಧಾನದಲ್ಲಿ ಆ ದೇವಾಲಯವನ್ನು ಪ್ರತಿಷ್ಠೆ ಮಾಡಿದಾಗ ದೇವರ ಪ್ರಸನ್ನತೆಯು ಆ ಆಲಯದ ಮೇಲೆ ನೆಲೆಗೊಂಡಿತೆಂಬುದಾಗಿ ನಾವು ನೋಡ್ತೇವೆ. The presence of the Lord was present in the temple. ನನ್ನ ಪ್ರಿಯರ, ಒಂದು ಮಾತು ನಾವು ನೆನಪಿಟ್ಟುಕೊಳ್ಳಬೇಕು. When we talk about any temple, when God's presence is not there, it no more becomes the Lord's temple. We may call it a temple, we may call it a church, we may call it anything. But if the presence of the Lord is not there, it is no more God's temple. The glory of the Lord departs from the temple in Jerusalem. ಆಮೇಲೆ 11ನೇ ಅಧ್ಯಾಯಕ್ಕೆ ಬರುವಾಗ ನಾವಲ್ಲಿ ನೋಡ್ತೇವೆ, 11ನೇ ಅಧ್ಯಾಯದಲ್ಲಿ the verses 1 to 13, the judgment on the wicked counselors. ನನ್ನ ಪ್ರಿಯರ, ಅನೇಕ ಸಾರಿ ದೇವ ಜನರು ಕೆಟ್ಟು ಹೋಗುವುದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಅವರು ಇತರರ ಮಾತುಗಳನ್ನು ಕೇಳುವಂತ. There will be people who are wicked counselors. All through the ages we see that. The wicked counselors, they play their role. Now God is not going to keep quiet. God is going to bring the judgment upon the wicked counselors. Then when we begin our verses 14 onwards, the word of God says, God will restore Israel. God will restore Israel. I'll read a few verses from that. Again the word of the Lord came to me saying, Son of man, your brethren, your relatives, your countrymen, and all the house of the Israel in its entirety are those about whom the inhabitants of Jerusalem have said, get far away from the Lord. This land has been given to us as a possession. Can you imagine? God has brought them to Israel. God has given them Jerusalem. Now his wicked counselor said,
God has already given you this land. Forget about your Lord. God said that, I will give you the land. Are you not enjoying the land now? Now why should you bother about the Lord? Therefore say, thus says the Lord God, although I have cast them far off among the Gentiles, and although I have scattered them among the countries, yet I shall be a little sanctuary for them in the countries where they have gone. You know what? God is still concerned. Even after the dispersal of the Jewish community all over the world, God says that wherever they will go, wherever I have scattered, yet I shall be a little sanctuary for them in the countries where they have gone. What a great loving God. What a great and loving God. Now, if you look into the history of different countries, ಬೇರೆ ಬೇರೆ ದೇಶಗಳ ಚರಿತ್ರೆ ನಾವು ತೆಗೆದು ನೋಡುವಾಗ, ಬೇರೆ ಬೇರೆ ದೇಶಗಳಲ್ಲಿ ಇಸ್ರಾಯೇಲ್ಯರು ಅವರು ಚದರಿ ಹೋಗಿದ್ದರು, ಯಹೂದ್ಯರು ಚದರಿ ಹೋಗಿದ್ದರು, ಭಾರತ ದೇಶದಲ್ಲಿ ಕೂಡ ಚದರಿ ಹೋಗಿದ್ದರು. Now as we study the history of our own country, we know that Jewish people were living in our country, in different places. And even today, some of the places are very famous as the Jewish synagogue. You go to Cochin, you go to Mumbai, you go to Delhi, you go to Calcutta, you will see the synagogues of the Jewish nation. How God has fulfilled His word. ನೀನು ಹೋದಂಥ ಸ್ಥಳದಲ್ಲಿ ನನ್ನ ಆ ಒಂದು ಚಿಕ್ಕದಾದಂಥ ಆಲಯ ನಿನಗಿರುವುದು. ನನ್ನ ಪ್ರಿಯರೇ, what a great God. When God gives the judgment, even in that judgment, we can see the heart of God. We can see the love of God. Even when God brings the judgment upon people, our God is concerned about them. Our God is concerned about them. And then He says, verse 17, therefore say, thus says the Lord God. Thus says the Lord God, I will gather you from the peoples, assemble you from the countries where you have been scattered, and I will give you the land of Israel. I will give you the land of Israel. ಯಾವ ದೇವರು ಯೆಹೆಜ್ಕೇಲನ ಕಾಲದಲ್ಲಿ ನಾವು ನೋಡುವಂತಹದ್ದು, ದೇವರ ಆ ಶಿಕ್ಷೆಗೆ ಒಳಗಾಗಿ ಆ ನೆಬೂಕದ್ನೆಚ್ಚರನ ಕಾಲದಿಂದಲೇ ಇಸ್ರಾಯೇಲ್ಯರು ಲೋಕದಾದ್ಯಂತವಾಗಿ ಅವರು ಚದರಿ ಹೋದರು. ಆದರೆ ಕರ್ತನ ಅದರ ಮಧ್ಯದಲ್ಲಿ ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ. ಏನದು ವಾಗ್ದಾನ? ನಾನು ನಿಮ್ಮನ್ನು ನಿಮ್ಮ ಸ್ವದೇಶಕ್ಕೆ ಹಿಂದಕ್ಕೆ ಕರ್ಕೊಂಡು ಬರ್ತೇನೆ. ಐ ವಿಲ್ ಗಿವ್ ಯು ದ ಲ್ಯಾಂಡ್ ಆಫ್ ಇಸ್ರಾಯೇಲ್. ಇಸ್ರಾಯೇಲ್ ದೇಶವನ್ನು ನಾನು ನಿಮಗೆ ಹಿಂದಕ್ಕೆ ಕೊಡುತ್ತೇನೆ. ದಿಸ್ ಇಸ್ ಪ್ರೊಫೆಟಿಕಲ್. ನನ್ನ ಪ್ರಿಯರ, ಈ ದಿವಸದಲ್ಲಿ ಇಸ್ರಾಯೇಲ್ಯರ ಕುರಿತಾಗಿ ನಾವು ಲೋಕದಲ್ಲಿ ಬಹಳ ಪ್ರಸಿದ್ಧವಾದಂಥ ದೇಶ. ಇಸ್ರಾಯೇಲ್ಯರು ಬಹಳವಾದಂಥ ಹಿಂಸೆ ಸಂಕಟಗಳನ್ನು ದಾಟಿ ಹೋಗ್ತಾ ಇದ್ದಾರೆ. Now they have come back. According to the promise of God, we thank God that God has fulfilled His word, His prophecy, and the nation of Israel has gathered back in Israel. In 1948, it became a reality. 1948ರಲ್ಲಿ ಇಸ್ರಾಯೇಲ್ ದೇಶವು ಸ್ಥಾಪನೆಯಾದಾಗ ದೇವರ ವಾಗ್ದಾನದ ಮಾತು ನೆರವೇರಿಸಲ್ಪಟ್ಟಿತು. And they will go there and they will take away all its detestable things and all its abominations from there. ಇಸ್ರಾಯೇಲ್ಯರಿಗೆ ಅವರ ಸ್ವಂತ ದೇಶಕ್ಕೆ ಹೋಗಿ ಅಲ್ಲಿದ್ದಂಥ ಹೊಲಸಾದಂಥ ವಿಚಾರಗಳನ್ನು ಅವರು ತೆಗೆದು ಹಾಕುವರು. ಇದು ದೇವರು ಕೊಟ್ಟಂಥ ವಾಗ್ದಾನ. Then I will give them one heart and I will put a new spirit. ನಾನು ಅವರಿಗೊಂದು ಹೊಸ ಹೃದಯವನ್ನು ಕೊಡುವೆನು.
ನನ್ನ ಆತ್ಮವನ್ನು ಅವರಲ್ಲಿ ಇರಿಸುವೆನು. Then God says, I will take away the stony heart. I will take away the stony heart out of their flesh and give them a heart of flesh, that they may walk in my statutes and keep my judgments and do them. Now this is what is happening now. Now Zephaniah is telling, oh, sing, daughter of Zion. Shout, O Israel. Be glad and rejoice with all your heart, O daughter of Jerusalem. ಅರ್ಥ ಆಯ್ತಾ ಪ್ರಿಯರೇ? The Lord has taken away your judgment. He has cast out your enemy. The King of Israel, the Lord, is in your midst. Yes, He will return as the Lord and the Messiah. And a fact so glorious that is repeated even in verse 17. 17ನೇ ವಚನದಲ್ಲಿ ಏನುಂಟು? The Lord your God in your midst, the mighty one will save. He will rejoice over you with gladness. ಅದರ ಮೂಲ ಶಬ್ದದಲ್ಲಿ ಬರೆಯಲ್ಪಟ್ಟಂತ ಒಂದು ಆ ಪದ ಯಾವುದಂತ ಹೇಳಿದರೆ, I will be to you the Hephzibah. Hephzibah, that means all my delight is in you. ನನಗಿರುವಂತ ಸಂತೃಪ್ತಿ ಅದು ನಿನ್ನಲ್ಲೇ ಈಗ. And God is fulfilling that when God's people come back. And the Lord will begin to reign for 1,000 years. As a bridegroom rejoices over his bride, the Lord will exult over his people with gladness and song. He will sing a song. ಸಂತೋಷದಿಂದ ಆತನು ಹಾಡನ್ನು ಹಾಡುವನು. Those who sorrow over the appointed assembly, those who are unable to celebrate the appointed feast while in exile, the godly remnant sorrowed. ಉಳಿದಂತ ಕೆಲವು ಜನರು ನಿಜವಾದ ದುಃಖವನ್ನು ಪಟ್ಟರು. But the Lord will remove their sorrow, giving them praise and fame. ಈಗ ದೇವರು ಅವರ ದುಃಖವನ್ನು ತೆಗೆದು ಅವರ ಮಧ್ಯದಲ್ಲಿ ಸಂತೋಷವನ್ನು ತರುತ್ತಾನೆ. I will be their Hephzibah. ನನ್ನ ಪ್ರಿಯರೆಂಥ ಅಮೂಲ್ಯವಾದಂಥ ಒಂದು ವಾಗ್ದಾನ ಇದು. 1,000 ವರ್ಷದ ಆತನ ರಾಜ್ಯದ ಆಳ್ವಿಕೆಯ ಸಂತೋಷದ ಒಂದು ವಾಗ್ದಾನ ದೇವರು ಜೆಫನ್ಯನ ಮೂಲಕವಾಗಿ ನಮಗೆ ಮುಂದಕ್ಕೆ ಕೊಟ್ಟಿದ್ದಾನೆ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಜನರಾದಂಥ ಇಸ್ರಾಯೇಲ್ಯರನ್ನು ನೀನು ಹಿಂದಕ್ಕೆ ಅವರ ದೇಶಕ್ಕೆ ನೀನು ಬರಮಾಡುವಿ. ಮಾತ್ರವಲ್ಲದೆ ಕರ್ತನೆ, ಯಾವ ರೀತಿಯಲ್ಲಿ ಒಂದು ವರನು ತನ್ನ ವಧುವಿನಲ್ಲಿ ಆತನು ಸಂತೋಷ ಪಡುತ್ತಾನೋ ಆ ರೀತಿಯಲ್ಲಿ ಕರ್ತನೆ ನೀನು ಆ ವಧುವಾದಂಥ ಇಸ್ರಾಯೇಲ್ ಜನರಲ್ಲಿ ಸಂತೋಷ ಪಡುವಂಥ ದಿನಗಳುಂಟು. ದೇವರೇ, ಆಶೀರ್ವಾದದ ದಿನಗಳ ಕುರಿತಾದ ವಾಗ್ದಾನ ಜೆಫನ್ಯನ ಮೂಲಕವಾಗಿ ನೀನು ನಮಗೆ ಬರೆಸಿಟ್ಟಿದ್ದಿ. ಈ ಮಾತುಗಳು ನೆರವೇರುವಂಥ ಕಾಲದಲ್ಲಿ ನಾವಿದ್ದೇವೆ ದೇವರಾದುದರಿಂದ ಸ್ವಾಮಿ, ನಿನ್ನ ವಾಕ್ಯ ಸತ್ಯವಾದದ್ದು, ನಿನ್ನ ವಾಕ್ಯ ಪ್ರವಾದನಾ ವಾಕ್ಯ, ಅದು ನೆರವೇರಿದಂಥ ಕಾಲದಲ್ಲಿ ಕೂಡ ನಾವಿದ್ದೇವೆ. ಮಾತ್ರ ಅಲ್ಲದೆ ಇನ್ನೂ ಕೂಡ ನೆರವೇರಬೇಕಾಗಿರುವ ಕೇವಲ ಕೆಲವು ವಾಗ್ದಾನಗಳು, ನಿನ್ನ ಪ್ರವಾದನೆಯ ಮಾತುಗಳು, ಅದು ನೆರವೇರುವುದಕ್ಕಾಗಿ ಮುನ್ನೋಡುತ್ತಿದ್ದೇವೆ. ದೇವರೇ, ನಾವು ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಈ ವಾಕ್ಯವನ್ನು ಕೇಳಿದ ಪ್ರಿಯರನ್ನು, ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ವಾಕ್ಯದ ಸತ್ಯವನ್ನು ಕೇವಲ ಕೇಳುವುದು ಮಾತ್ರ ಅಲ್ಲ, ಹೌದು ಸ್ವಾಮಿ, ನಿನ್ನ ಸತ್ಯವೇದವನ್ನು ನಾನು ನಂಬ್ತೇನೆ, ನಿನ್ನ ವಾಕ್ಯದ ಪ್ರವಾದನೆಗಳನ್ನು ನಾನು ನಂಬ್ತೇನೆ. ಅಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ಸತ್ಯವಾಗಿದೆ ಎಂಬುದನ್ನು ತಿಳ್ಕೊಂಡು ನಿನ್ನನ್ನು ಹಿಂಬಾಲಿಸಲಿಕ್ಕೆ ಕೃಪೆ ಕೊಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನಗಳು ಉಂಟಾಗಲಿ ಕರ್ತನೇ. ಆಮೆನ್.